ನಮಸ್ಕಾರ ವೀಕ್ಷಕರೇ, ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಇಂದು ಸಂಜೆ ಈ ಮಹಿಳೆಯರ ಖಾತೆಗಳಿಗೆ ಜಮೆ. ಹೌದು ವೀಕ್ಷಕರೇ, ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಒಂದು ಮಹಿಳೆಯರಿಗೆ, ರಾಜ್ಯದ ಕೋಟ್ಯಾಂತರ ಮಹಿಳೆಯರ ಗಮನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಅತಿದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಹೌದು, ಕಳೆದ ಕೆಲವು ದಿನಗಳಿಂದ ನಿಂತು ಹೋಗಿದ್ದ ಗೃಹಲಕ್ಷ್ಮಿ ಯೋಜನೆಯ ಅಂತಿಮ ಕಂತಿನ ಹಣ ಏನು ಅಂದ್ರೆ ಹಿಂದಿನ ಕಂತಿನ ಹಣ ಏನಿತ್ತಲ್ವಾ, ಅದು ಬಂದಿದ್ದಿಲ್ಲ. ಆ ಒಂದು ಹಣ ವರ್ಗಾವಣೆ ಆಗಬೇಕಾಗಿತ್ತು ತುಂಬಾ ದಿನದಿಂದ. ನೋಡಿ, ಈ ಬಗ್ಗೆ ಸರ್ಕಾರದಿಂದ ಕೊನೆಗೂ ಒಂದು ಮಹತ್ವದ ಆದೇಶ ಹೊರಬಿದ್ದಿದೆ. ನಿಮಗೆಲ್ಲರಿಗೂ ಇವತ್ತು ಭರ್ಜರಿ ಸಿಹಿ ಸುದ್ದಿ ಬಿದ್ದಿದೆ. ಯಾರೆಲ್ಲ ಮಹಿಳೆಯರು ಜೂನ್ ತಿಂಗಳ ಆರಂಭದಲ್ಲೇ ಹಣ ಬರುತ್ತಾ ಅಂತ ಕಾಯ್ತಾ ಇದ್ರು, ಅವರಿಗೆಲ್ಲ ಕಳೆದ 2 ತಿಂಗಳ ಹಣ ಒಟ್ಟಿಗೆ ಬರಬೇಕಾಗಿದೆಯೋ ಅಂತವರಿಗೆಲ್ಲ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಂಪ್ಲೀಟ್ ಆದಂತಹ ಫ್ರೆಶ್ ಮಾಹಿತಿ ಸಿಕ್ಕಿದೆ. ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಇವತ್ತು ಸಂಜೆ ಒಳಗಾಗಿ ಹಣ ಜಮೆ ಆಗಲಿದೆ, ನಿಮ್ಮ ಖಾತೆಗೆ ಬರಲಿರುವ ಅಂತಿಮ ಹಣ ಎಷ್ಟು ಮತ್ತು ಸ್ಟೇಟಸ್ ಚೆಕ್ ಮಾಡುವುದು ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೆಲ್ ಐಕಾನ್ ಆಲ್ ಒತ್ತಿ. ದಯವಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಗೃಹಿಣಿಯರ ಖಾತೆಗೆ ಜಮೆ ಮಾಡ್ತಾ ಬಂದಿದೆ. ಆದರೆ ತಾಂತ್ರಿಕ ದೋಷಗಳು, ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಮ್ಯಾಪಿಂಗ್ ಸಮಸ್ಯೆಗಳಿಂದಾಗಿ ಲಕ್ಷಾಂತರ ಮಹಿಳೆಯರಿಗೆ ಕಳೆದ ಕಂತುಗಳು ಹಣ ತಲುಪಿರಲಿಲ್ಲ. ಆದರೆ ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸರ್ಕಾರ ಈ ಎಲ್ಲಾ ತಾಂತ್ರಿಕ ದೋಷಗಳನ್ನ ಸಂಪೂರ್ಣವಾಗಿ ಸರಿಪಡಿಸಿದೆ. ಹೌದು, ಬಾಕಿ ಉಳಿದಿರುವ ಅಂತಿಮ ಅಂದ್ರೆ ಕೊನೆಯ ಕಂತಿನ ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲು ಇಲಾಖೆ ಇವತ್ತು ಗ್ರೀನ್ ಸಿಗ್ನಲ್ ನೀಡಿದೆ. ವೀಕ್ಷಕರೇ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಇವತ್ತಿನಿಂದಲೇ ಹೊಸದಾಗಿ ಫಂಡ್ ಟ್ರಾನ್ಸಾಕ್ಷನ್ ಆರ್ಡರ್ ಅಂದ್ರೆ FTO ಇದನ್ನ ಫಂಡ್ ಟ್ರಾನ್ಸಾಕ್ಷನ್ ಆರ್ಡರ್ ಆಗಿ ಜನರೇಟ್ ಆಗಲು ಶುರುವಾಗಿದೆ. ಇದರ ಅರ್ಥ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತಿನಿಂದಲೇ ಹಣ ಜಮೆ ಆಗುವ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭಗೊಂಡಿದೆ. ವೀಕ್ಷಕರೇ, ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತಿನಿಂದ FTO ಅಂದ್ರೆ ಫಂಡ್ ಟ್ರಾನ್ಸಾಕ್ಷನ್ ಆರ್ಡರ್ ಆಗಲು ಶುರುವಾಗಿದೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ. ಹಾಗೆ ನಮ್ದು ಕೆಳಗಡೆ ವಾಟ್ಸ್ಆಪ್ ಚಾನಲ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಿ. ಈಗ ನಿಮ್ಮ ಮನಸ್ಸಿನಲ್ಲಿರುವಂತಹ ದೊಡ್ಡ ಪ್ರಶ್ನೆ ಇದಾಗಿರುತ್ತೆ, ನೋಡಿ ನಮಗೆ ಎಷ್ಟು ಹಣ ಬರುತ್ತೆ ಹಾಗೂ ಯಾರಿಗೆಲ್ಲ ಇವತ್ತು ಹಣ ಜಮೆ ಆಗುತ್ತೆ ಅನ್ನೋದು. ಈ ಬಗ್ಗೆ ಸರ್ಕಾರ ಸ್ಪಷ್ಟವಾಗಿ ವರ್ಗೀಕರಣ ಮಾಡಿದೆ. ದಯವಿಟ್ಟು ಗಮನವಿಟ್ಟು ಕೇಳಿ ವೀಕ್ಷಕರೇ. ಮೊದಲನೆಯ ವರ್ಗ ಇದು ನಿಯಮಿತ ಫಲಾನುಭವಿಗಳಿಗೆ. ವೀಕ್ಷಕರೇ, ಯಾರಿಗೆಲ್ಲ ಪ್ರತಿ ತಿಂಗಳು ಸರಿಯಾಗಿ ಹಣ ಬರ್ತಾ ಇತ್ತೋ ಅಂತವರಿಗೆ ಈ ತಿಂಗಳ ನಿಯಮಿತ ಕಂತಿನ 2,000 ರೂಪಾಯಿ ಹಣ ವರ್ಗಾವಣೆ ಆಗುತ್ತಿದೆ. ಮತ್ತು ಎರಡನೆಯ ವರ್ಗ ಅಂತಂದ್ರೆ ರಾಜ್ಯದಲ್ಲಿ ಸುಮಾರು 8 ರಿಂದ 10 ಲಕ್ಷ ಮಹಿಳೆಯರಿಗೆ ಕಳೆದ 1 ಅಥವಾ 2 ತಿಂಗಳ ಹಣ ಅಕೌಂಟ್ಗೆ ಬಂದಿರಲಿಲ್ಲ. ಅಂತಹ ಫಲಾನುಭವಿಗಳಿಗೆ ಇವತ್ತು ಬಿಡುಗಡೆ ಆಗುತ್ತಿರುವ ಅಂತಿಮ ಲಿಸ್ಟ್ ನಲ್ಲಿ ಒಟ್ಟಿಗೆ 4,000 ರೂಪಾಯಿಗಳು ಜಮೆ ಆಗ್ತಾ ಇವೆ. ಹೌದು, ಬ್ಯಾಂಕ್ ರಿವೆರಿಫಿಕೇಶನ್ ಮುಗಿದ ತಕ್ಷಣವೇ ಈ ಬಾಕಿ ಹಣ ನಿಮ್ಮ ಖಾತೆಗೆ ಬರಲಿದೆ ವೀಕ್ಷಕರೇ. ಮತ್ತು ಮೂರನೆಯ ವರ್ಗ ವೀಕ್ಷಕರೇ, ಇದನ್ನ ಗಮನವಿಟ್ಟು ಕೇಳಿ, ಇದು ತುಂಬಾನೇ ಇಂಪಾರ್ಟೆಂಟ್. ಯಾರಿ ಎಲ್ಲ ಇತ್ತೀಚೆಗೆ ತಿದ್ದುಪಡಿ ಮಾಡಿದ್ದರೋ ಅಥವಾ ಹೊಸದಾಗಿ ಮಂಜೂರಾತಿ ಪಡೆದಿದ್ದರೋ ಅಂತವರಿಗೂ ಕೂಡ ಇವತ್ತಿನ ಪ್ರಕ್ರಿಯೆಯಲ್ಲಿ ಮೊದಲನೆಯ ಕಂತಿನ ಹಣ ಬಿಡುಗಡೆಯಾಗಿದೆ ವೀಕ್ಷಕರೇ. ನಿಮ್ಮ ಮೊಬೈಲ್ಗೆ ಇವತ್ತು ಸಂಜೆಯೊಳಗಾಗಿ ಅಥವಾ ನಾಳೆ ಬೆಳಿಗ್ಗಿನೊಳಗೆ ಬ್ಯಾಂಕ್ ಕಡೆಯಿಂದ ಕ್ರೆಡಿಟೆಡ್ ಅಂತ ಮೆಸೇಜ್ ಬರುವ ಸಾಧ್ಯತೆ ದಟ್ಟವಾಗಿದೆ ವೀಕ್ಷಕರೇ. ನೋಡಿ, ಇಲ್ಲಿ ಬಹಳಷ್ಟು ಜನರು ಹೇಳ್ತಾನೆ ಇದ್ರಿ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ. ಅದರ ಒಂದು ಸಮಯ ಅಂತೂ ಬಂದ್ಬಿಟ್ಟಿದೆ. ನೀವು ಗಮನವಿಟ್ಟು ಕೇಳಿ. ಇನ್ನು ತುಂಬಾನೇ ವಿಷಯಗಳಿದಾವೆ. ತುಂಬಾ ಡೇಸ್ ಆಯ್ತು ನಾವು ವಿಡಿಯೋ ಮಾಡಿದಿಲ್ಲ, ಬಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಇನ್ಫಾರ್ಮೇಶನ್ ಸಿಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ನೋಡೋದ್ರಿಂದ ಯಾವುದೇ ರೀತಿ ಎಲ್ಲೂ ಕೂಡ ಲಾಸ್ ಆಗೋದಿಲ್ಲ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ನೋಡಿ, ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತು ನಮ್ಮ ಮೇನ್ ಅಪ್ಡೇಟ್ಗೆ ಬರೋಣ. ಹಣ ಬರದೇ ಇರಲು ಕಾರಣವೇನು ಮತ್ತು ಯಾರಿಗೆ ಬರೋದಿಲ್ಲ, ಏನು ಮಾಡಬೇಕು, ಯಾಕೆ ಬಂದಿಲ್ಲ ಮತ್ತು ಇನ್ಮೇಲೆ ಆದ್ರೂ ಕೂಡ ಯಾರಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಸರ್ಕಾರ ಹಣ ಬಿಡುಗಡೆ ಮಾಡಿದ್ರು ಇನ್ನು ಕೆಲವು ಮಹಿಳೆಯರಿಗೆ ಹಣ ತಲುಪುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣಗಳನ್ನು ಸರ್ಕಾರ ಪಟ್ಟಿ ಮಾಡಿದೆ. ಒಂದು ವೇಳೆ ನಿಮಗೂ ಇತ್ತೀಚಿನ ಅಪ್ಡೇಟ್ ನಂತರವೂ ಹಣ ಬಂದಿಲ್ಲ ಅಂದ್ರೆ ನೀವು ತಕ್ಷಣ ಈ 3 ಕೆಲಸಗಳನ್ನ ಮಾಡಬೇಕಾಗುತ್ತೆ ವೀಕ್ಷಕರೇ. ಅದರಲ್ಲಿ ಮೊದಲನೆಯದಾಗಿ ಆಧಾರ್ ಸೀಡಿಂಗ್ ಅಂದ್ರೆ NPCI ಮ್ಯಾಪಿಂಗ್ ನಲ್ಲಿ ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆ ಅಥವಾ ಇಲ್ವಾ, ಅದು NPCI ಸರ್ವರ್ ನಲ್ಲಿ ಸಕ್ರಿಯವಾಗಿರಬೇಕು. ಇವತ್ತೇ ನಿಮ್ಮ ಹತ್ತಿರದ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆ ಆಕ್ಟಿವ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು KYC ಬಾಕಿ ಇರದಿರುವುದು. ನೋಡಿ, ಇಲ್ಲಿ ಬಹಳಷ್ಟು ಜನರದು KYC ಇನ್ನೂ ಕೂಡ ಬಾಕಿ ಇದೆ ಅಂತ ಹೇಳಲಾಗುತ್ತದೆ. ನೋಡಿ, ರೇಷನ್ ಕಾರ್ಡ್ ಅಥವಾ ಗೃಹಲಕ್ಷ್ಮಿ ಅರ್ಜಿಯಲ್ಲಿ KYC ಅಪ್ಡೇಟ್ ಆಗದೆ ಇದ್ದರೆ ಹಣ ತಡೆ ಹಿಡಿಯಲಾಗುತ್ತದೆ. ತಕ್ಷಣ ನಿಮ್ಮ ಗ್ರಾಮ್ ಓನ್ ಅಥವಾ ಬೆಂಗಳೂರು ಓನ್ ಅಥವಾ ಕರ್ನಾಟಕ ಓನ್
ಕೇಂದ್ರಕ್ಕೆ ಭೇಟಿ ನೀಡಿ ಇದನ್ನ ಸರಿಪಡಿಸಿಕೊಳ್ಳಿ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲರಿಗೂ ಕೂಡ ಹೇಳ್ತಾ ಇರುವಂತದ್ದು ವೀಕ್ಷಕರೇ. ಇದಾಗಿಯೂ ನೋಡಿ, ಬ್ಯಾಂಕ್ ಖಾತೆಗೆ ಮಿತಿ ಅಂತಂದ್ರೆ ಅಕೌಂಟ್ ಲಿಮಿಟ್, ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇದನ್ನ ಯಾರು ಕೂಡ ನಿಮ್ಗೆ ಹೇಳಿಲ್ಲ, ಬಟ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿಲ್ಲ. ಇದೊಂದು ಹೊಸ ಅಪ್ಡೇಟ್. ಅಕೌಂಟ್ ಲಿಮಿಟ್ ಅನ್ನೋದು ಕೆಲವು ಜನ್ಧನ್ ಖಾತೆಗಳಿಗೆ ಹಣದ ಮಿತಿ ಇರುತ್ತದೆ, ಅದನ್ನು ಕೂಡ ಬ್ಯಾಂಕ್ ನಲ್ಲಿ ಪರಿಶೀಲಿಸಿಕೊಳ್ಳಿ. ನೋಡಿ, ಇಲ್ಲಿ ಏನಾಗಿತ್ತು ಅಂತಂದ್ರೆ, ಒಬ್ಬ ಮಹಿಳೆ ಇರ್ತಾರೆ, ಅವರು ಬ್ಯಾಂಕಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಖಾತೆಯನ್ನ ತೆರೆಸ್ತಾರೆ. ಖಾತೆ ತೆರೆಸಿ ಅದನ್ನ ಗೃಹಲಕ್ಷ್ಮಿ ಹಣ ಬರೋ ಒಂದು ಏನ್ ಬರ್ತಾ ಇತ್ತಲ್ವಾ, ಆ ಒಂದು ಹಣ ಆ ಒಂದು ಖಾತೆಗೆ ಬರ್ತಾ ಇತ್ತು. ಅಲ್ಲಿ ಏನಾಗಿತ್ತು ಅಂತಂದ್ರೆ, ಅವ್ರಿಗೆ ಇವಾಗ ಟೋಟಲ್ ಆಗಿ ಒಂದು 30 ಕಂತುಗಳ ಹಣ ಬಂತು ಇಷ್ಟು ದಿನ ಅಂದ್ರೆ. ಬಟ್ ಅವ್ರಿಗೆ ಇದುವರೆಗೂ ಬಂದಿದ್ದು ಕೇವಲ 5 ಕಂತಿನ ಹಣ ಮಾತ್ರ. ಯಾಕೆ ಗೊತ್ತಾ? ಜನ್ಧನ್ ಖಾತೆಯ ಹಣದ ಒಂದು ಮೊತ್ತ 10 ರಿಂದ 15 ಸಾವಿರ ರೂಪಾಯಿ ಅಷ್ಟರೊಳಗಾಗಿ ನೀವು ಲಿಮಿಟ್ ನಲ್ಲಿ ಇಟ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಅಕೌಂಟು ಯಾವುದೇ ರೀತಿ ಜನ್ಧನ್ ಖಾತೆ ಇರಬಾರ್ದು. ಇದರಿಂದ ಗೌರ್ಮೆಂಟ್ ಸ್ಕೀಮ್ ಏನೋ ಬರುತ್ತೆ, ಉಪಯೋಗ ಆಗುತ್ತೆ, ಬಟ್ ಲಿಮಿಟ್ ಇರುತ್ತೆ. ಹಾಗಾಗಿ ನೋಡಿ, ಸೇವಿಂಗ್ ಅಕೌಂಟ್, ಈ ಒಂದು ಅಕೌಂಟ್ಗೆ ನಿಮ್ಮ ಒಂದು ಹಣ ಬರೋ ರೀತಿಯಾಗಿ ನೋಡ್ಕೊಳ್ಳಿ ವೀಕ್ಷಕರೇ. ನೋಡಿ, ಇವಾಗ ಬರೋಣ ವಿಡಿಯೋ ಎಂಡಿಗೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದಾನೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ. ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಅಂತಿಮ ಹಣ ಜಮೆ ಆಗಿದೆಯಾ ಅಥವಾ ಇಲ್ವಾ ಅಂತ ನಿಮ್ಮ ಮೊಬೈಲ್ ನಲ್ಲೇ ಕೇವಲ 2 ನಿಮಿಷದಲ್ಲಿ ಚೆಕ್ ಮಾಡಬಹುದು. ಮೊದಲನೆಯದಾಗಿ ಗೂಗಲ್ ಪ್ಲೇಸ್ಟೋರ್ ನಲ್ಲಿ DBT ಕರ್ನಾಟಕ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಎರಡನೆಯದಾಗಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಮತ್ತು ಮೊಬೈಲ್ಗೆ ಬರುವಂತಹ OTP ಅನ್ನ ಅಲ್ಲಿ ನಮೂದಿಸಿ ಮತ್ತೆ ನೀವು ಲಾಗಿನ್ ಆಗಿ ನಂತರ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ನಿಮಗೆ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವತ್ತಿನ ದಿನಾಂಕದವರೆಗೆ ನಿಮಗೆ ಎಷ್ಟೆಷ್ಟು ಹಣ ಬಂದಿದೆ, ಯಾವ ತಿಂಗಳ ಹಣ ಪ್ರೊಸೆಸಿಂಗ್ ನಲ್ಲಿದೆ, ಅಂದ್ರೆ ಅಂಡರ್ ಪ್ರೊಸೆಸ್ ಅಂತ ತೋರಿಸುತ್ತೆ. ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಕಣ್ ಮುಂದಿರುತ್ತೆ, ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಒಂದು ವೇಳೆ ಸ್ನೇಹಿತರೆ ತಿಳ್ಕೊಳ್ಳಿ, ಒಂದು ವೇಳೆ ಅಲ್ಲಿ ಫೇಲ್ಡ್ ಅಂತ ಬಂದ್ರೆ ಅಥವಾ ಸಕ್ಸಸ್ ಅಂತ ಬಂದ್ರೆ, ನೋಡಿ ಸಕ್ಸಸ್ ಅಂತ ಬಂದಿದ್ರೆ ಹಣ ನಿಮ್ಮ ಖಾತೆಗೆ ಬಂದಿರುತ್ತೆ. ಒಂದು ವೇಳೆ ಫೇಲ್ಯೂರ್ ಅಂತ ಬಂದಿದ್ರೆ ತಕ್ಷಣವೇ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಆಧಾರ್ಗೆ ಮತ್ತೊಮ್ಮೆ ಲಿಂಕ್ ಮಾಡಿಸಬೇಕಾಗುತ್ತೆ. ಅಥವಾ ನಿಮ್ಮ ಒಂದು ಬ್ಯಾಂಕ್ಗೆ ವಿಸಿಟ್ ಮಾಡಿಬಿಟ್ಟು ಏನು ನಿಮ್ಮ ಸಮಸ್ಯೆ ಎಂಬುದನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ ವೀಕ್ಷಕರೇ. ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಇದುವರೆಗೂ ಎಷ್ಟೆಷ್ಟು ಕಂತಿನ ಹಣವನ್ನು ನೀವು ಪಡೆದುಕೊಂಡ್ರಿ ಅನ್ನುವಂತಹ ಮಾಹಿತಿಯನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಯಾಕಂತಂದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಕಾಮೆಂಟ್ ಅನ್ನ ಮತ್ತೊಬ್ರು ನೋಡ್ತಾರೆ, ಅವರ ಕಾಮೆಂಟ್ ಅನ್ನ ನೀವು ನೋಡ್ತೀರಾ. ಹಾಗಾಗಿ ನೋಡಿ, ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಜನರು ಕಾಮೆಂಟ್ ಮಾಡಿದ್ರು. ಯಾರ್ಯಾರೆಲ್ಲ ಕಾಮೆಂಟ್ ಮಾಡಿದ್ರು ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಆದಷ್ಟು ಈ ಮಾಹಿತಿಯನ್ನ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ರು ಕೆಳಗಡೆ ಅಪ್ಡೇಟ್ ಅಲರ್ಟ್ ಕನ್ನಡ ಕಾಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ದಯವಿಟ್ಟು ಕಾಮೆಂಟ್ ಮಾಡಿ ಅಥವಾ ನನ್ನನ್ನು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರ ಲಿಂಕ್ ಅನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತಾನೆ, ಅಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಅಲ್ಲಿ ಫಾಲೋ ಮಾಡಿಬಿಟ್ಟು ನನಗೆ ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಓನ್ ಆಗಿ ನಿಮ್ದು ಏನು ಪರ್ಸನಲ್ ಮೆಸೇಜ್ ಇರುತ್ತೆ ನಿಮಗೆ ಓನ್ ಆಗಿ ನಿಮ್ಗೆ ರಿಪ್ಲೈ ಮಾಡ್ತಾನೆ. ನೋಡಿ, ಈ ಒಂದು ವಿಡಿಯೋ ತುಂಬಾನೇ ಉಪಯುಕ್ತ ಆಗಿದೆ ಅಂತ ಅಂದುಕೊಂಡಿದ್ದೇನೆ. ಇದಿಷ್ಟು ವೀಕ್ಷಕರ ಇವತ್ತಿನ ಮಾಹಿತಿ. ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಕಂಪ್ಲೀಟ್ ಮತ್ತು ಫ್ರೆಶ್ ಅಪ್ಡೇಟ್. ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿದೆ, ಇನ್ನು ಯಾರಿಗೆಲ್ಲ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕೆಳಗಡೆ ಕಾಮೆಂಟ್ ಮಾಡಿ. ನಿಮಗೆ ಆದಷ್ಟು ಗೃಹಲಕ್ಷ್ಮಿ ಯೋಜನೆಯ ಹಣ, ಈ ಒಂದು ಏನೇನೋ ಕಂತುಗಳಿದಾವೆ ಪೆಂಡಿಂಗ್ ಹಣ ಎಲ್ಲವೂ ಕೂಡ ಬರುತ್ತೆ. ಮತ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ಇನ್ಫಾರ್ಮೇಶನ್ ಪ್ರತಿಯೊಬ್ಬ ಮಹಿಳೆಯರಿಗೂ ತಲುಪಬೇಕಾಗಿರೋದ್ರಿಂದ ಇವತ್ತೇ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ದು ಕೂಡ ವಾಟ್ಸ್ಆಪ್ ಗ್ರೂಪ್ ಇದೆ, ಕೆಳಗಡೆ ಲಿಂಕ್ ಅನ್ನ ಹಾಕಿರ್ತಾನೆ, ಜಾಯ್ನ್ ಆಗಿ. ಇದೇ ರೀತಿಯ ದಿನನಿತ್ಯದ ನಿಜವಾದ ಮತ್ತು ನಿಖರವಾದ ಸರ್ಕಾರದ ಯೋಜನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಮುಖ್ಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಪ್ಡೇಟ್ ಅಲರ್ಟ್ ಕನ್ನಡ. ಧನ್ಯವಾದಗಳು, ಶುಭ ದಿನ.